ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ CWMA ಸಭೆಯಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನು ಮುಂದುವರಿಸಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಕ್ಕಾಗಲ್ಲ, ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ ಅದನ್ನು ಹೇಳಿದ್ದಾರೆ ಅವರು. ನಾವು ಬೆಳೆಗೆ ನೀರೇ ಬಿಟ್ಟಿಲ್ಲ, ಬಳಸ್ತಾನೂ ಇಲ್ಲ. ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ನೀರು ಕೊಟ್ಟಿಲ್ಲ, ಕುಡಿಯುವ ನೀರಿಗಷ್ಟೇ ಬಳಕೆ ಮಾಡ್ತಾ ಇದ್ದೀವಿ, ತುಂಬ ಮಿತವ್ಯಯದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಮತ್ತೆ ಮಳೆ ಬರುವ ಮುನ್ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. ಮಳೆ ಕೈ ಕೊಟ್ಟಿದೆ ಈ ಸರ್ತಿ. ಕಾವೇರಿ ವ್ಯಾಪ್ತಿಯ 4 ಜಲಾಶಯಗಳಲ್ಲಿ ಒಟ್ಟು 40 TMC ನೀರಿದೆ, 4 ಜಲಾಶಯ ಸೇರಿ. ತಮಿಳುನಾಡಿನ ಜಲಾಶಯಗಳಲ್ಲೂ ಅಷ್ಟೇ ಪ್ರಮಾಣದ ನೀರಿದೆ. ಹಾಗಾಗಿ ನಾವು ಕೊಡಕ್ಕೆ ಬರಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನೀರು ಬಿಡಿ ಅಂದರೆ ಹೇಗೆ? ವಾದ ಮುಂದುವರಿತಾ ಇದೆ. ನಮ್ಮ ರಾಜ್ಯದ ವಾಸ್ತವ ಚಿತ್ರಣವನ್ನು ಅಧಿಕಾರಿಗಳ ಮುಂದೆ ಇಡ್ತಾ ಇದ್ದಾರೆ. ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರ್ತಕ್ಕಂಥವ್ರು ಓವರಾಲ್ CWRC ಆದೇಶ ಪಾಲನೆ ಸಾಧ್ಯ ಇಲ್ಲ, ನಾವು ನೀರು ಬಿಡಲ್ಲ, ನಮ್ಮ ರೈತರಿಗೆ ನಾವು ನೀರು ಕೊಟ್ಟಿಲ್ಲ, ನಾವು ಬಳಸ್ತಾ ಇರೋದು ಕುಡಿಯೋ ನೀರಿಗೆ ಮಾತ್ರ. ಈಗೇನಾದ್ರು ಮಳೆ ಕೈ ಕೊಟ್ಬಿಟ್ರೆ ಮುಂದಿನ ಜೂನ್ ತನಕ ನಮಗಿನ್ನೂ ನೀರಿಲ್ಲ. ಹೀಗಿರಬೇಕಾದ್ರೆ ನೀವು ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ಅಂದರೆ ಹೆಂಗೆ ಅನ್ನೋದು ನಮ್ಮ ವಾದ. ಆಮೇಲೆ ತಮಿಳ್ನಾಡವರು ವಾದ ಮಾಡ್ತಾರೆ, ಅದು ಬೇರೆ ವಿಚಾರ. ಅವರು ಅವ್ರ ಅಂಶಗಳನ್ನ ಹೇಳ್ತಾರೆ. ಎರಡೂ ಅಂಶಗಳನ್ನ ಪರಿಗಣಿಸಬೇಕು. ಇದೊಂಥರ ಕೋರ್ಟಲ್ಲಿ ನಡೆಯುವ ವಾದ ಪ್ರತಿವಾದಗಳ ರೀತಿಯಲ್ಲೇ ನಡೆಯುತ್ತೆ. ಅಂತಿಮವಾಗಿ ಅವರು ಆದೇಶವನ್ನು ಕೊಡಬೇಕು. CWMA ಅವರು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ರ ಮೇಲೆ ಮುಂದಿನ ಹೋರಾಟಗಳು ನಿರ್ಧಾರ. ರಾಜ್ಯದಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ. ಈಗಾಗಲೇ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಎಲ್ಲ ಕಡೆ ಕಾಯ್ತಾ ಇದ್ದಾರೆ. ತೀರ್ಪೇನು ಬರುತ್ತೆ ಅಂತಕ್ಕಂಥದ್ದೇ ಬಹಳ ಮುಖ್ಯ ಈಗ. ಸೊ ರಾಜ್ಯದಲ್ಲಿ ಭೀಕರ ಬರ ಇದೆ. CWRC ಶಾಕ್ ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ. ಕಾವೇರಿ ಜಲಾನಯನದಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿಲ್ಲ ನಮ್ಮ ಹತ್ರ ಈ ವರ್ಷ. ಸೊ ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಕೇಳ್ಕೊಂಡಿರೋದು ಮಾಜಿ ಸಚಿವ ಚಲುವರಾಯಸ್ವಾಮಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ಪತ್ರ ಬರೀರಿ, ಪ್ರಧಾನಮಂತ್ರಿಗೆ ಪತ್ರ ಬರೆದು ಕೇಳಿ ಮಧ್ಯಪ್ರವೇಶ ಮಾಡಿ ಅಂತ. ಅವ್ರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ನಮ್ಮ ಬಳಿ 20% ಇದ್ದರೆ ಅವ್ರ ಬಳಿ 40% ನೀರಿದೆ. CM ಭಾನುವಾರ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅಂತ. ಯಾರೋ ತಪ್ಪು ಮಾಹಿತಿ ರೈತರಿಗೆ ಕೊಟ್ಟರೆ ಒಬ್ಬರು ಮಾಡ್ತಾರೆ, ಸುಮ್ಮನೆ ಅನಾವಶ್ಯಕವಾಗಿ. ನಾವು ನೀರು ಕೊಟ್ಟಿದ್ದಿದ್ರೆ ಇಲ್ಲಿ ಯಾಕೆ CWMA ಮುಂದೆ ಹೋಗ್ಬೇಕಾಗಿತ್ತು? ನೀರು ಕೊಟ್ಟಿದ್ರೆ ಮುಗಿದೋಯ್ತಿತ್ತು, ಅವರು ಸಮಾಧಾನ ಆಗ್ತಿದ್ರು. CWMA ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಪ್ರಾಧಿಕಾರ ನೀರು ಬಿಡದೇ ಇರೋದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾ ಇರೋದಾಗಲಿ, ಇವತ್ತು ಪ್ರಾಧಿಕಾರದ ಮುಂದೆ ಹೋಗ್ತಾ ಇರೋದಲ್ಲಿ ನೀರು ಬಿಡೋದು ಆಗಲ್ಲ ಅಂತ ತಾನೇ ಹೋಗ್ತಾ ಇರೋದು. ಯಾರೋ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ, ಏನು ಮಾಡೋದು? ಇದ್ದೇ ಇರ್ತದೆ. ರಾಜಕಾರಣ ಅಂದಮೇಲೆ, ಡೆಮಾಕ್ರಸಿ ಅಂದಮೇಲೆ ಈ ಥರದ್ದೆಲ್ಲ ಇರ್ತಲ್ಲ. ಸಮಾಧಾನ ಹೋಗೋಣ. ಅಧಿಕಾರ ಇರೋ ಒಂದು ಪಕ್ಷ, ಸರ್ಕಾರ ನಡ್ತಾ ಇರ್ತಕ್ಕಂಥ ಪಕ್ಷ, ಅವ್ರಿವ್ರು ಹೇಳಿದ್ರು ಅಂತ ನಾವು ಉದ್ವೇಗ ತಗೊಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲಲ್ಲ. ಸ್ವಲ್ಪ ನಮ್ಮ ಜವಾಬ್ದಾರಿ ಇದೆ. ಜನರ ಪರ ನಾವು ನಿಲ್ಲಬೇಕಾಗುತ್ತೆ, ಜನರಿಗೆ ಅನ್ಯಾಯ ಆಗೋದು ತಪ್ಪಿಸ್ಬೇಕಾಗುತ್ತೆ. ಓಕೆ, ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಇನಿಷಿಯೇಟ್ ತಗೊಂಡು ಅವ್ರು ಕೇಳಬೇಕು. ಆಮೇಲೆ ನಮ್ಮ ರಾಜ್ಯದ ಸಂಸದರೆಲ್ಲ ಇದಾರಲ್ಲ, ಆ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಎಲ್ಲ ಸಂಸದರು ಇದಾರಲ್ಲ, ಅವರು ಪ್ರೆಷರ್ ಹಾಕಬೇಕು. ಅವರು ಮತ್ತು ಸುಮ್ಮನೆ ಇವ್ರನ್ನ ಆರಿಸಿ ನಾವು ಕಳಿಸೋದಾ? ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ MP ಏನು ಮಾಡ್ತಾ ಇದ್ದಾರೆ, ಮೈಸೂರು MP ಏನು ಮಾಡ್ತಾ ಇದ್ದಾರೆ, ಮಂಡ್ಯ MP ಎಲ್ಲ ಇದಾರಲ್ಲ ಅವರೆಲ್ಲ.